ನಮಸ್ಕಾರ ಸರ್. ನಾವು ಒಂದು ಜಗಾ ಮೆಷಿನ್ ಅಂತ ಕೊಳ್ಳೇಗಾಲದಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಅಂಗಡಿ ಬಂದು ನೋಡಿದ್ರಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಪಕ್ಕ, ಕೊಳ್ಳೇಗಾಲ ಬಸ್ ಸ್ಟ್ಯಾಂಡ್ ಇಂದ ನಡ್ಕ ಬರ್ಬೋದು. ಕರೆಂಟ್ ಆಫೀಸ್ ಚಾಮುಂಡೇಶ್ವರಿ ನೋಡಿದ್ರಂದ್ರೆ ಚಾಮುಂಡೇಶ್ವರಿ ಕರೆಂಟ್ ಆಫೀಸ್ ಇದೆ. ಆ ಕರೆಂಟ್ ಆಫೀಸ್ಗೆ ಆಪೋಸಿಟ್ ನಮ್ಮ ಅಂಗಡಿ. ಸರ್ ನಾವು ಬಂದು ಹೋಟೆಲ್ ಐಟಮ್ಸ್ ಬಂದು ಮ್ಯಾನುಫ್ಯಾಕ್ಚರರ್ಸ್, ಹೋಟೆಲ್ ಮೆಷಿನರೀಸ್. ಈಗ ವೆಜಿಟೇಬಲ್ ಕಟ್ಟಿಂಗ್ ಮಿಷನ್ಸ್ ಬೇಕಾಗಿದೆ, ಆಮೇಲೆ ಬಂದು ಗ್ರೈಂಡರ್ಸ್ ಬೇಕಾಗಿದೆ, ಮಿಕ್ಸರ್ ಬೇಕಾಗಿದೆ. ಸೊ ಇದೆಲ್ಲ ಬಂದು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಕಂಪ್ನಿ ಬಂದು ಕೊಯಮತ್ತೂರಲ್ಲಿದೆ. ಇದು ಬಂದು ಬ್ರಾಂಚ್ ಆಫೀಸು. ಕೊಯಮತ್ತೂರಲ್ಲಿ ಇರೋ ಏನು ಪ್ರಾಡಕ್ಟ್ಸ್ ಇದೆ ಎಲ್ಲ ಇಲ್ಲೂ ಸಿಗುತ್ತೆ. ಬಟ್ ರೇಟ್ ಎಲ್ಲ ಒಂದೇನೆ. ನಾವು ಯಾವುದು ಟ್ರಾನ್ಸ್ಪೋರ್ಟ್ ಯಾವುದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ, ಎಲ್ಲ ಒಂದೇ ಫಿಕ್ಸಡ್ ಪ್ರೈಸಸ್. ಇವರು ನಮ್ಮ ಪಾರ್ಟ್ನರು. ಇವರೇ ಬಂದು ಇಲ್ಲಿ ಕೊಳ್ಳೇಗಾಲ ಆಫೀಸ್ ನೋಡ್ಕೊಂಡಿರೋದು. ಮಾದೇಸ್ವಾಮಿ ಅಂತ ಹೆಸರು. ಇವರೇ ನಿಮ್ಮನ್ನೆಲ್ಲ ಬಂದು ರಿಸೀವ್ ಮಾಡ್ತಾ ಇದ್ದಾರೆ. ಇವರೇ ಬಂದು ನಿಮಗೆ ಏನಾದ್ರು ಬೇಕಾಗಿದ್ರೆ, ಎಲ್ಲರೂ ಡೀಟೇಲ್ಸ್ ಬೇಕಾಗಿದ್ರೆ ಇವ್ರ ನಂಬರೇ ನಾವು ಕೊಡ್ತಾ ಇದ್ದೀವಿ. ಇವ್ರು ಬಂದು ಡೈರೆಕ್ಟ್ ರಿಸೀವ್ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ನಿಮಗೆ ಬರೋದಕ್ಕೆ ಕಷ್ಟ ಇದ್ರೂ ಪರವಾಗಿಲ್ಲ, ಅವರು ಬಸ್ ಸ್ಟ್ಯಾಂಡ್ ಇದ್ರೂ ಕರ್ಕ ಬರ್ತಾರೆ ಆಫೀಸ್ಗೆ. ಸೊ ಅದಕ್ಕೆ ಬಂದು ಇಲ್ಲಿ ಆಫೀಸ್ ಇಟ್ಟಿರೋದು. ಯಾಕೆಂದ್ರೆ ಇಲ್ಲಿಂದ ಬಂದು ಕೊಯಮತ್ತೂರಲ್ಲಿ ತೆಗಿಯೋಕ್ಕಾಗಲ್ಲ, ಬೆಂಗಳೂರು ಹೋಗಿ ತೆಗಿಯೋಕ್ಕಾಗಲ್ಲ. ಸರ್ವಿಸ್ ಇಂಪಾರ್ಟೆಂಟು. ಸರ್ವಿಸ್ನೆಲ್ಲ ಬಂದು ಈಸಿ ಆಗುತ್ತೆ ಅವರಿಗೆ. ಇದೆಲ್ಲ ಮೈಸೂರು, ಚಾಮರಾಜನಗರ, ಆಮೇಲೆ ಇವಾಗ MM ಹಿಲ್ಸು, ಮಳವಳ್ಳಿ ಈ ಕಡೆಯಿಂದ ಬರೋರು ಎಲ್ಲ ಈಸಿ ಆಗುತ್ತೆ. 1 hour ಟೈಮಲ್ಲಿ ಬಂದು ಕೊಳ್ಳೇಗಾಲ ಬರ್ಬೋದು, ಸೆಂಟ್ರ್ ಆಗಿ ಬರ್ಬೋದು. ನಿಮ್ಮ ಪ್ರಾಡಕ್ಟ್ಗಳನ್ನ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಎಸ್ ಸರ್. ಇದು ನೋಡಿದ್ರೆ ಇಂಪಾರ್ಟೆಂಟ್ ಪ್ರಾಡಕ್ಟು. ಇದು ಬಂದು ವೆಜಿಟೇಬಲ್ ಕಟ್ಟಿಂಗ್ ಮಿಷಿನ್ ಅಂತ. ಮೋಸ್ಟ್ಲಿ ನೀವು ನೋಡಿರ್ಬೋದು ಇನ್ನು ಹೋಟೆಲ್ಸ್ನಲ್ಲಿ. ಒಳಕ್ಕೆ ಹೋಗಿದ್ರೆ ಕಾಣಿಸುತ್ತೆ, ಎಲ್ಲ ದೊಡ್ಡ ಹೋಟೆಲ್ನಲ್ಲಿ ಇದೆ. ಈಗ ಬಂದು ಎಲ್ಲ ಯಾಕೆಂದರೆ ಲೇಬರ್ಸ್ ಬಂದು ಜಾಸ್ತಿ ಆಯ್ತಾ ಇದೆ. ಈಗೆಲ್ಲ ಬಂದು ಒಂದು ಕಟ್ಟಿಂಗ್ ಮಾಡಬೇಕಾಗಿದ್ರೆ, ವೆಜಿಟೇಬಲ್ ಕಟ್ಟಿಂಗ್ ಮಾಡಬೇಕಾಗಿದ್ರೆ ಒಂದು ದಿನಕ್ಕೆ ಒಂದು ಚಿಕ್ಕ ಹೋಟ್ಲ್ಗೆ ಹೆಂಗಾದ್ರೂ 1000 ರೂಪೀಸ್ ಖರ್ಚಾಗುತ್ತೆ. ಇದೇನು ಅಷ್ಟು ಎಕ್ಸ್ಪೆನ್ಸಸ್ ಇಲ್ಲ, ಒಂದು ಕಡಿಮೆ ಆಗುತ್ತೆ. ಇದು ಬಂದು ನಿಮಗೆ ಒಂದು ಮ್ಯಾಕ್ಸಿಮಮ್ ಒಂದು 2-3 ತಿಂಗಳಲ್ಲಿ ಆ ಸ್ಯಾಲ್ರಿನ ಇದು ಮಾಡಿದ್ರೇ ಸಾಕು. ಸ್ಯಾಲ್ರಿನ ಬಂದು ಸೇವಿಂಗ್ಸ್ ಮಾಡಿದ್ರೇ ಇದು ಪರ್ಚೇಸ್ ಮಾಡ್ಕೋಬೋದು. ಇದು ಬಂದು ಇದರಲ್ಲಿ ಬಂದು ಆಲ್ ವೆಜಿಟೇಬಲ್ಸ್ ಬಂದು ಕಟ್ ಮಾಡ್ಬೋದು. ಪಲ್ಯಕ್ಕೆ ಸ್ಕ್ವೇರ್ ಆಗಿ ಕಟ್ ಮಾಡ್ಬೋದು. ಆಮೇಲೆ ಬಂದು ಸಾಂಬಾರಿಗೆ ಬೇರೆ ಯಾವುದೇ ಪಾನಿಪುರಿ ಮಸಾಲ, ಪಾನಿಪುರಿ ಆನಿಯನ್ ಕಟ್ಟಿಂಗ್ಸು, ಆಮೇಲೆ ಬಂದು ಚಾಟ್ ಐಟಮ್ಸು, ಫಾಸ್ಟ್ ಫುಡ್ ಐಟಮ್ಸು, ನಾನ್ ವೆಜ್ಜು, ಎಲ್ಲದಕ್ಕೂ ವೆಜಿಟೇಬಲ್ಸ್ ಕಟ್ಟಿಂಗ್ ಬಂದು ಈಸಿಯಾಗಿ ಮಾಡ್ಬೋದು. ಆನಿಯನ್ ಕಟ್ಟಿಂಗ್ಸ್ ಈಸಿಯಾಗಿ ಮಾಡ್ಬೋದು. ಕಟಿಂಗ್ಸ್ ಎಲ್ಲ ಮಾಡಬೇಕಾದ್ರೆ ಒಂದೇ ಬ್ಲೇಡ್ ಅಲ್ಲಿ ಮಾಡಬಹುದಾ ಅಥವಾ ಬೇರೆ ಡಿಫರೆಂಟ್ ಬ್ಲೇಡ್ಗಳು ಬೇಕಾಗುತ್ತಾ? ಎಸ್, ಡಿಫರೆಂಟ್ ಬ್ಲೇಡ್ಗಳು ಬೇಕಾಗುತ್ತೆ. ಇದು ಮಲ್ಟಿಪರ್ಪಸ್ ಮಿಷಿನ್ ಅಂತ ಹೇಳಿದ್ನಲ್ಲ ನಿಮಗೆ. ಸ್ಕ್ವೇರ್ ಆಗಿ ಕಟ್ ಮಾಡ್ಬೋದು, ರೌಂಡ್ ಆಗಿ ಕಟ್ ಮಾಡ್ಬೋದು, ನೀಲ್ ಕಟ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ಸೊ ಅದರಿಂದ ನೀವು ಬ್ಲೇಡ್ಸ್ ಈ ಥರ ಇದೆ. ಒಂದೊಂದು ಬ್ಲೇಡು ಒಂದೊಂದು ಸೈಜ್ನಲ್ಲಿದೆ. ಟೋಟಲ್ ಬಂದು ಈ ಮೆಷಿನ್ ಜೊತೆಯಲ್ಲಿ ಒಂದು ಬ್ಲೇಡ್ ಬರುತ್ತೆ ಸಪ್ರೇಟಾಗಿ. ಈ ಬ್ಲೇಡ್ ಎಲ್ಲ ನೀವು ಸಪ್ರೇಟಾಗಿ ತಗೋಬೇಕು. ಈ ಬ್ಲೇಡ್ಸ್ಗಳು ಇದೆಲ್ಲ ಬಂದು ಒಂದು ಸಪ್ರೇಟ್ ಬ್ಲೇಡ್ಸು. ಇದು ಬಂದು ಮೆಷಿನ್ ಜೊತೆನಲ್ಲಿ ಬರುತ್ತೆ. ಇವು 3 mm ಬ್ಲೇಡ್ ಅಂತ ಹೇಳ್ತಾ ಇದ್ದಾರೆ. ಇದು ಮಲ್ಟಿಪರ್ಪಸ್ಸು. ಇದು ಬಂದು ಟೊಮೆಟೊ ಕಟ್ ಮಾಡ್ಬೋದು. ಆಮೇಲೆ ಬಂದು ಆಲ್ ಆನಿಯನ್ಸು, ಬಿರಿಯಾನಿಗೆ ಬೇಕಾಗಿರೋದು, ಆಮೇಲೆ ಎಲ್ಲ ರೌಂಡ್ ಆಗಿ ಬೇಕಾಗಿರೋದು, ಏನು ಬೇಕಾಗಿದ್ರೆ ಮಾಡ್ಬೋದು. ಎಲ್ಲ ಮೋಸ್ಟ್ಲಿ ಐಟಮ್ಸ್ ಬಂದು ಇದರಲ್ಲಿ ಕಟ್ ಮಾಡ್ಕೋಬೋದು. ಸೊ ಇದು ಬಂದು ಡೈಸರ್ ಅಂತ ಬರುತ್ತೆ. ಇನ್ನು ಬ್ಲೇಡ್ಗಳಿದೆ. ಇದರಲ್ಲಿ ಬಂದು ಸನ್ ಬ್ಲೇಡ್ ಬರುತ್ತೆ. ಇದಕ್ಕಿಂತ ಇನ್ನೂ ಸ್ವಲ್ಪ ದಪ್ಪ ಬ್ಲೇಡ್ಸ್ ಎಲ್ಲ ಬರುತ್ತೆ. ಅದೆಲ್ಲ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಅದು ಡೆಮೋ ಕೊಟ್ಬಿಡೋಣ. ಇದು ನೋಡಿ, ಇದು ಜಸ್ಟ್ ಇದು ಡೈಸರ್ ಹೆಂಗೆ ಮಾಡ್ಬೇಕಂತಂದರೆ ಇದು ಜಸ್ಟ್ ಇದರಲ್ಲಿ ಬಂದು ಹಾಕ್ಬಿಟ್ಟು ಆಮೇಲೆ ಬಂದು ಮೇಲೆ ಇದನ್ನ ಹಾಕಿದ್ರೆ ಮುಗಿತು. ಅಷ್ಟೇ. ಬೇರೆ ಏನೂ ಇಲ್ಲ. ಫಿಟ್ಟಿಂಗ್ ಯಾವುದೂ ಇಲ್ಲ. ಜಸ್ಟ್ ಬಂದು ಹಿಂಗೆ ಹಾಕಿದ್ರೆ ಮುಗಿತು. ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇದರಲ್ಲಿ ಬಂದು ಕಾಯಿ ಹಾಕ್ಸ್ಬಿಟ್ಟು ಇದನ್ನು ಬಂದು ಒಂದು ಲೈಟಾಗಿ ಪ್ರೆಸ್ ಮಾಡಬೇಕು. ಇದೇನು ಪ್ರೆಸ್ ಮಾಡೋದಿಂತ ಕಟ್ ಮಾಡಲ್ಲ. ಇದು ಮೇಲೆ ಬರದೇ ಇರೋಕೆ ಪ್ರೆಸ್ ಮಾಡೋದು. ಈಗ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಜಸ್ಟ್ ಇದ್ರ ಹಾಕಿದ್ರೆ ನೋಡಿ, ವಿಡಿಯೋದಲ್ಲಿ ತೋರಿಸಿದ ಥರ ಕಟ್ ಆಗುತ್ತೆ ನಿಮಗೆ. ಇದು ನೋಡಿ, ಇದು ಕಂಪ್ಲೀಟ್ ಅಲ್ಯೂಮಿನಿಯಂ. ಇದು ನೋಡಿ, ಇದು ಇದು ಅಲ್ಯೂಮಿನಿಯಂ. ಸೊ ಇದೇ ಥರ ಯಾವಾಗಲೂ ಮೇಂಟೈನ್ ಮಾಡ್ಕೋಬೋದು. ಇದು ಅಲ್ಯೂಮಿನಿಯಂ. ಇದು ಬಂದು ಸ್ಟೈನ್ಲೆಸ್ ಸ್ಟೀಲ್, ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲ್. ಎಲ್ಲ ಫುಡ್ ಗ್ರೇಡು. ಯಾವುದು ತುಕ್ಕು ಒಂದು ಎಲ್ಗೂ ಹಿಡಿಯಲ್ಲ. ಅದೇ ಥರ ಇದು ಎಲ್ಲ ಐಟಮ್ಸ್ಗಳು SS. ಇಲ್ಲಿ ನೋಡಿ, ಇದನ್ನು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಇದೆಲ್ಲ SS. ಇದೆಲ್ಲ SS ಕಂಪ್ಲೀಟು. ಎಸ್ ಸರ್. ಇದು ಬಂದು ನೀವು ಒಂದು ಕರೆಕ್ಟ್ ಕ್ವಶನ್ ಕೇಳಿದ್ರೆ, ನೀವು ಇದಕ್ಕೇನು ಬಂದು ಜಾಸ್ತಿ ಕರೆಂಟ್ ಬೇಕಾಗಿಲ್ಲ. 1000 ವಾಟ್ಸ್ ಟೋಟಲಾಗಿ ಎತ್ತುತ್ತೆ. 1 hour ಕಂಪ್ಲೀಟಾಗಿ ರನ್ ಮಾಡಿದ್ರೆ ಒಂದು ಯೂನಿಟ್ ಬಂದು ನಿಮಗೆ ಖರ್ಚಾಗುತ್ತೆ ಅಷ್ಟೇ. ಎಸ್, ಇದು ಬಂದು ಕಾಯಿ ತುರಿಯೋದು, ಕೋಕೋನಟ್ ಸ್ಕ್ರಾಪರ್ ಅಂತ. ಇದು ಬಂದು ಕಂಪ್ಲೀಟ್ SS ನಲ್ಲಿ ಬರುತ್ತೆ. ಹೋಟೆಲ್ ಅಂಗಡಿಗೆ, ಹೋಟೆಲ್ ಆ್ಯಂಡ್ ಕಮರ್ಷಿಯಲ್ ಮನೆಗೂ ಯೂಸ್ ಮಾಡ್ಬೋದು. ಇದಕ್ಕೆ ಬಂದು ಒಂದು ಕಂಪ್ಲೀಟ್ ಗ್ಲೌಸ್ ಬರುತ್ತೆ. ಗ್ಲೌಸ್ ಹಾಕ್ಕೊಂಡು ಕಾಯಿನ ಹಿಡಿದ್ರೆ
ಕಂಪ್ಲೀಟ್ ನೋಡಿ ಇದೆ ಈ ಥರ ತುರಿಯೋ ಥರ ಬಂದು ಕ್ಲಿಯರ್ ಆಗಿ ಬರ್ತಾ ಇದೆ. ಎಸ್, ಇದು ಮೋಸ್ಟ್ಲಿ ಬಂದು ಕಮರ್ಷಿಯಲ್ ಕಿಚನ್ಗೆ ಮದುವೆ ಫಂಕ್ಷನ್ ಎಲ್ಲ ಎಲ್ಲಿಗೋಗಿದ್ರೆ ತಗೋಬೋದು. ಇದು 6 kg ಬರುತ್ತೆ ಅಷ್ಟೇ, 6-7 kg ಬರುತ್ತೆ, ಎಲ್ಲಾಗಿದ್ರು ಕ್ಯಾರಿ ಮಾಡ್ಬೋದು. ಈ ಥರ ಒಂದು 3 ಮಿಷಿನ್ ತಗೊಂಡ್ರೆ ಒಂದು 10 ನಿಮಿಷದಲ್ಲಿ ಅವರು ಕಾಯಿ ತುರಿ ಅವರು 1 ಅವರ್ನಲ್ಲಿ ಬಂದು ನೀವು 40 ಕಾಯಿ ತುರಿಬೋದು ಒಂದರಲ್ಲಿ, ಒಂದು ಮೆಷಿನಲ್ಲಿ. ಇದು ಫುಲ್ ಕರೆಂಟ್ ಕಮ್ಮಿ ಸರ್, ಇದು 150 ವಾಟ್ ಓನ್ಲಿ, ಬರೀ 150 ವಾಟ್ಸು. 10 ಅವರ್ ಓಡಿದ್ರೆ ಮಾತ್ರ ಒಂದು ಯೂನಿಟ್ ಕರೆಂಟ್ ಖರ್ಚಾಗುತ್ತೆ ಅಷ್ಟೇ. ಎಸ್ ಸರ್, ಎಲ್ಲಾನು ರೆಡಿ ಮಾಡಿಸ್ಬೋದು ಇದರಲ್ಲಿ. ಇದೆಲ್ಲ ಸ್ಪೇರ್ ಪಾರ್ಟ್ಸ್ ನಮ್ಮ ತಾವೇ ಇದೆ. ಇದರ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದೇ ಬರುತ್ತೆ. ಇದು ಹೂವು ಇದು ಬಂದು ಚೇಂಜ್ ಮಾಡ್ಕೋಬೋದು. ಇದಕ್ಕೆ ಬಂದು 300 ರೂಪಾಯಿ ಖರ್ಚಾಗುತ್ತೆ ಒಂದು ಟೈಮ್ಗೆ. ಎಸ್, ಇದು ಯಾವುದಾದ್ರು ಇದಾದರೆ ಚೇಂಜ್ ಮಾಡ್ಕೋಬೋದು. ಎಸ್, ಇದು ಬಂದು ಮಿಕ್ಸಿ, ಹೆವಿ ಡ್ಯೂಟಿ ಮಿಕ್ಸಿ ಸರ್. ಈಗ ನಿಮ್ಮ ಮನೆಯಲ್ಲಿ ಮಾಡುವ ಅದು ಸ್ವಲ್ಪ ಚಿಕ್ಕದಾಗಿದೆ. ಇದು ಬಂದು 3 ಲೀಟರ್ಸು. ಇದು ಜಾರ್ ನೋಡಿದ್ರೆ 3 ಲೀಟರ್ ದೊಡ್ಡ ಜಾರು. ಇದರಲ್ಲಿ ಬಂದು 2 ಜಾರ್ ಬರುತ್ತೆ. ಇದು 3 ಲೀಟರ್ ಜಾರ್ ಒಂದು, 2 ಲೀಟರ್ ಜಾರ್ ಒಂದು ಬರುತ್ತೆ. ಇದು ಅದೇ ಥರ. ಇದು ಕಮರ್ಷಿಯಲ್ ಮದುವೆಗೆ, ಹೋಟೆಲ್ಗೆ ಅವ್ರಿಗೆ ಯೂಸ್ ಮಾಡೋದೆಲ್ಲ ಬಂದು ಡೈಲಿ ಬಂದು ಚಟ್ನಿ ಮಾಡೋದೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರಲ್ಲ. ಸೊ ಅದು ಬಂದು ಸ್ಮಾಲ್ ಮಿಷಿನ್ ಇಟ್ಕೊಂಡ್ರೆ ಬಂದು ಇಮಿಡಿಯೇಟ್ ಆಗಿ ಅವ್ರದ್ದು ಒಂದು ತಿಂಗಳಿಗೆ ಒಂದು ಸರಿ ಬಂದು ಅದು ಮಿಷಿನ್ ಬಂದು ಪ್ರಾಬ್ಲಮ್ ಆಗುತ್ತೆ, ಹಾಳಾಗ್ತಾ ಇರುತ್ತೆ ಕಂಟಿನ್ಯೂ ಆಗಿ. ಇದು ಆ ಥರ ಬರಲ್ಲ. ಇದು ಬಂದು ನಿಮಗೆ 6 months ವ್ಯಾರಂಟಿ ಬರುತ್ತೆ. ನೆಕ್ಸ್ಟ್ ಒಂದು ಲೈಫ್ ಬಂದು ನಿಮಗೆ ಇದು ಜಾಸ್ತಿ ಬರುತ್ತೆ ಅದರಿಂದ. ಸೊ ಇದು ಕಮರ್ಷಿಯಲ್. ಎಸ್, ಲೋಡ್ ಹೆವಿ ತಗೊಳುತ್ತೆ. ಇದರಲ್ಲಿ ಬಂದು ಟೋಟಲ್ ಬಂದು 3 ಮಿಷಿನ್ ಮಾಡ್ತಾ ಇದ್ದೀವಿ. ಇದು ಬಂದು ಬೇಸಿಕ್, ಇದು ಬಂದು 1500 ವಾಟ್ಸು. ಇದರಲ್ಲಿ ಬಂದು ಇನ್ನೊಂದು 2600 ವಾಟ್ಸು. ಆಮೇಲೆ ಬಂದು ಇನ್ನೊಂದು ಬಂದು 2.5 HP ಅಂತ 1.5 HP ಒಂದು ಮಿಷಿನ್ ಇದೆ ಸಪ್ರೇಟು. ಅದು ಬಂದು ನಿಮಗೆ ಅದು ಇದೇ ಪರ್ಪಸ್, ಸೇಮ್ ಪರ್ಪಸ್ಸೇ. ಒಂದೊಂದು ಹೆವಿ ಡ್ಯೂಟಿ. ಇದಕ್ಕಿಂತ ಸ್ವಲ್ಪ ದಪ್ಪ, ಇದಕ್ಕಿಂತ ಸ್ವಲ್ಪ ದಪ್ಪ, ಅದಕ್ಕಿಂತ ಸ್ವಲ್ಪ ದಪ್ಪ. ಎಸ್ ಸರ್, ಇಷ್ಟಲ್ಲದೆ ಬೇರೆ ಇನ್ಯಾವೆಲ್ಲ ಪ್ರಾಡಕ್ಟ್ಗಳು ಫೋಟೋಗಳು ಹಾಕೊಂಡಿದ್ರೆ ಇವೆಲ್ಲ ಸಿಗುತ್ತಾ ನಿಮ್ಮಲ್ಲಿ? ಎಸ್ ಸರ್, ಎಲ್ಲ ಇಲ್ಲೇ ಅವೈಲಬಲ್. ಕಂಪ್ಲೀಟ್ ನಮ್ಮದು ಗುಡೋನ್ ಇದೆ. ಗುಡೋನ್ನಲ್ಲಿ ಆಲ್ ಪ್ರಾಡಕ್ಟ್ಸ್ ಬಂದು ನಮ್ಮದು ಅವೈಲಬಲ್ ಇದೆ. ಇದರಲ್ಲಿ ಬಂದು ನೋಡಿದ್ರೆ ಇದು ರೈತರ ಸಂಬಂಧ ಸ್ಪ್ರೇಯರ್ಸ್ ಬಂದು ಸ್ಟಾರ್ಟಿಂಗ್ 2000 ಇಂದ ಸಿಗುತ್ತೆ ನಿಮಗೆ. ಸ್ಪ್ರೇಯರ್ಸ್ ಎಲ್ಲ ಹೈ ಕ್ವಾಲಿಟಿ ಚೆನ್ನಾಗಿರೋದು, ಬ್ಯಾಟ್ರಿ ಸ್ಪ್ರೇಯರ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಇದೆಲ್ಲ ಬಂದು ಪ್ರೆಷರ್ ಪಂಪ್ಸು, ನಮ್ಮ 2 ವೀಲರ್ ಇದಕ್ಕೆಲ್ಲ ಬಂದು ಕ್ಲೀನ್ ಮಾಡೋದು ಪ್ರೆಷರ್ ಪಂಪ್ ಸಿಗುತ್ತೆ. ಆಮೇಲೆ ಬಂದು ಇದು ನೋಡಿದ್ರೆ ಅಂತಂದರೆ ಚಾಪ್ ಕಟ್ಟರಲ್ಲಿ ಬಂದು 2-3 ಟೈಪ್ ಸಿಗುತ್ತೆ. ಫ್ರಮ್ ಬಿಗಿನಿಂಗ್ ಬಂದು ಒಂದು 15,000 ನಿಮಗೆ ಬಂದು ಅವೈಲಬಲ್ ಇದೆ. ಒಂದು ಮಾಡೆಲ್ ಬಂದು 15,000, ಇನ್ನೊಂದು ಮಾಡೆಲ್ ಬಂದು 22,000, ಆ ಥರ ಸಿಗುತ್ತೆ. ಕಂಪ್ಲೀಟ್ ಬಂದು ಎಲ್ಲ ಕಾಪರ್ ಮೋಟರ್ ನಿಮಗೆಲ್ಲ ಹೈ ಸ್ಪೀಡ್ ಸಿಸ್ಟಮ್ಸು. ನಿಮ್ಮದೆಲ್ಲ ವೀಡಿಯೋದಲ್ಲಿ ನೋಡ್ಬೋದು. ಇದು ಬಂದು ಚೈನ್ ಸಹ ಸಿಗುತ್ತೆ ನಿಮಗೆ. ಫ್ರಮ್ ಬಿಗಿನಿಂಗ್ ಬಂದು ಒಂದು 6,000 ಅಪ್ ಟು 10,000 ಗಂಟೆ ನಮ್ದು ಡಿಫ್ರೆಂಟ್ ಮಾಡಲ್ಸ್ ಬಂದು ಇದರಲ್ಲಿ ಇದೆ. ಇದು ನೋಡ್ಬೋದು, ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ. ಇದು ಬಂದು ನಮಗೆ ಫರ್ಟಿಲೈಸರ್ ಪ್ಲಸ್ ಬೀಜ ನಾಟಿ ಮಾಡೋದು, ಜೋಳ ನಾಟಿ ಮಾಡೋದು. ಸೊ ಜೋಳ ನಾಟಿ ಮಾಡೋದು ಬಂದು ನಾವು ಕಂಪ್ಲೀಟ್ ವಿಡಿಯೋದಲ್ಲಿ ನೋಡಿದ್ದೀವಿ. ಈಗ ಕಂಪ್ಲೀಟ್ ಎಲ್ಲ ಹೆಂಗೆ ಮಾಡೋದು ಏನಂತ. ಸೊ ಇದು ನೋಡಿದ್ರೆ ಅಂದರೆ ಇದು ಬಂದು ಪ್ರೆಷರ್ ಪಂಪು. ಇದು ಬಂದು ಒಂದು ಜಾಗದಲ್ಲಿ ಇಟ್ಕೊಂಡು ಔಷಧಿ ಹೊಡೆಯೋದು. ಕಂಪ್ಲೀಟ್ ಏರಿಯಾ ಎಷ್ಟು ದೂರ ಹೋದ್ರೂ ಇದಕ್ಕೆ ಟ್ಯೂಬ್ ಸಿಗುತ್ತೆ. 100 ಮೀಟರ್ಸ್ 200 ಮೀಟರ್ಸ್ ಆ ಥರ ಎಲ್ಲಿ ಬೇಕಾಗಿದ್ರು ಇದು ಮಾಡ್ಬೋದು. ಇದು ಬಂದು ಹೆವಿ ಡ್ಯೂಟಿ. ಈಗ ಬ್ಯಾಕ್ ಸೈಡ್ ಹಾಕ್ಕೊಂಡು ನಡ್ಕ ಹೋಯ್ತಾ ಇರೋದು ಬಂದು ಜಾಸ್ತಿ ಹೊಡೆಯೋಕ್ಕಾಗಲ್ಲ. ಬಟ್ ಇದು ಹಂಗಿಲ್ಲ, ಒಂದೇ ಜಾಗದಲ್ಲಿ ಬಂದು ಔಷಧಿ ಇಟ್ಕೊಂಡು ಕಂಪ್ಲೀಟ್ ಎಲ್ಲ ಕಡೆನೂ ಹೊಡೆಯಬಹುದು. ಇದೆಲ್ಲ ಒಂದು ನೋಡಿದ್ರಿ ಅಂದರೆ ಈಗ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಐಟಮ್ಸ್ ಇದೆಲ್ಲ. ಬಿಲ್ಡಿಂಗ್ಸ್ ಎಲ್ಲ ಡ್ರಿಲ್ಲಿಂಗ್ ಮಿಷಿನ್ಸ್ ಎಲ್ಲ ಬಂದು ಕಮರ್ಷಿಯಲ್ ಇದೆಲ್ಲ ಬಿಗ್ಗು. ಇದು ನೋಡಿದ್ರೆ ಸ್ಮಾಲ್ ಐಟಮ್ ಅಲ್ಲ, ಬಿಗ್ ಐಟಮ್ಸ್ ಬಂದು ನಮ್ಮ ತಾವು ಅವೈಲಬಲ್ ಇದೆ. ಆಮೇಲೆ ಬಂದು ನೀವು ಇದು ಬಿಲ್ಡಿಂಗ್ ಡ್ಯಾಮೇಜ್ ಮಾಡೋದಕ್ಕೆ, ಬಿಲ್ಡಿಂಗ್ ಬಂದು ಇದು ಮಾಡ್ತೀವಿ ಅಲ್ಲ, ಡೆಮಾಲಿಷ್ ಮಾಡೋದಕ್ಕೆ ಬೇಕಾಗಿರೋ ಡ್ರಿಲ್ಸ್ ಎಲ್ಲವೇ ನಮ್ಮ ತಾವು ಸಿಕ್ಕುತ್ತೆ. ಇದೆಲ್ಲ ಬಂದು ಇದು ಬಂದು ಕಟ್ಟರ್ಸು. ಕಟ್ಟರ್ ಬಂದು ನಿಮಗೆ ಇದರಲ್ಲಿ ಒಂದು 3 ಟೈಪ್ಸ್ ಸಿಗುತ್ತೆ. ಇದರಲ್ಲಿ ಚಿಕ್ಕದು ದೊಡ್ಡದು ಅಂತ. ಇದು ಟೈಲ್ಸ್ ಕಟ್ಟರು, ಇದು ಬಂದು ವುಡ್ ಕಟ್ಟರ್ ಆ್ಯಂಡ್ ಟೈಲ್ಸ್ ಕಟ್ಟರ್ ಮೆಷಿನು. ಬ್ಲೇಡ್ಗಳೆಲ್ಲವೇ ಸಿಕ್ಕುತ್ತೆ. ಇದು ಬಂದು ಆ್ಯಂಗಲ್ ಕಟ್ಟರ್ ಸಿಕ್ಕುತ್ತೆ. ಇದು ಬಂದು ನಿಮಗೆ ಕನ್ಸ್ಟ್ರಕ್ಷನಲ್ಲಿ ಇದು ಇಂಪಾರ್ಟೆಂಟ್ ಆದ ಮೆಷಿನ್. ಇದು ತಂತಿ ಕಟ್ ಮಾಡ್ಕೋಬೋದು, ಪೈಪ್ ಎಲ್ಲ ಕಟ್ ಮಾಡ್ಕೋಬೋದು ಇದರಲ್ಲಿ. ಸರ್, ಈ ವಿಡಿಯೋದಲ್ಲಿ ನಾನು ಕೇಳ್ಕೊಳ್ಳೋದು ಏನಂತಂದರೆ, ಈಗ ನಾವು ಇಷ್ಟು ಮಿಷಿನ್ಸ್ ಇಟ್ಟಿದ್ದೀವಿ. ಈಗ ರೈತರಿಗೆ ಬಂದು ಯಾವ ಥರ ಮಿಷಿನ್ಸ್ ಎಲ್ಲ ಅವೈಲಬಿಲಿಟಿ ಇದೆ ಅಂತ ಇನ್ನೂ ಜಾಸ್ತಿ ಪರಿಚಯ ಎಲ್ಲ ಗೊತ್ತಾಗಲ್ಲ. ಬಂದು
ಇದು ಬಂದು ಪರ್ಚೇಸ್ ಮಾಡೋದಕ್ಕೆ ಮಾತ್ರ ಬನ್ನಿ ಅಂತ ಹೇಳಾಗಿಲ್ಲ. ನಾವು ಬಂದು ಒಂದು ಎಜುಕೇಷನ್ ಕೊಡ್ತಾ ಇದ್ದೀವಿ ಅವ್ರಿಗೆ. ಬಂದು ಇನ್ನೂ ಭಾಳ ಸುಲಭವಾಗಿ ನೀವು ಬೆಳಗ್ಗೆ ನೋಡಿದ್ರಿ, ಬೆಳಗ್ಗೆಯಿಂದ ಇಷ್ಟು ಟೈಮ್ನಲ್ಲಿ ನೋಡಿದ್ರಿ, ಎಲ್ಲ ಮಿಷಿನಲ್ಲಿ ಎಲ್ಲ ಡೆಮೋ ಮಾಡಿದ್ವು. ಅದರಲ್ಲಿ ನೋಡಿದ್ರೆ ಒಂದು ರೈತರು ಬಂದು ಮಾಡ್ತಾ ಇದ್ರು, ಅವ್ರಿಗೆ ಎಷ್ಟು ದುಡ್ಡು ಸೇವ್ ಆಗಿದೆ. ಈಗ ಅದರಲ್ಲಿ ಬಂದು ಏನು ಜಾಸ್ತಿ ಬೆಲೆ ಇಲ್ಲ, ಅದು ಒಂದು 5-6 ಸಾವಿರ ರೂಪಾಯಿ ಬರುತ್ತೆ. ಸೊ ಅದರಲ್ಲಿ ಬಂದು ಅವ್ರಿಗೆ ಬಂದು ಒಂದು ಸರಿ ನಾಟಿ ಮಾಡೋದ್ಲೇ ಅದು ಅವ್ರಿಗೆ ಫುಲ್ ಖರ್ಚು ಬಂದು ಸೇವ್ ಆಗುತ್ತೆ. ಒಂದು 3 ಎಕರೆ ಮಾಡಿದ್ರೆ ಮುಗುತ್ತು. 3 ಎಕರೆ ಬಂದು ಮ್ಯಾನ್ಯಲ್ ಆಗಿ ಮಾಡಿದ್ರೆ 6,000-7,000 ಆಗುತ್ತೆ ಅಷ್ಟೇ. ಇದು ಒಂದು 3 ಎಕರೆ ಮಾಡಿದ್ರೆ ಅವ್ರು ಬಂದು ಇನ್ವೆಸ್ಟ್ಮೆಂಟ್. ಈ ಥರ ಮೆಷಿನ್ಸ್ ಎಲ್ಲ ಸ್ಮಾಲ್ ಚಿಕ್ಕ ಮೆಷಿನ್, ಸ್ಮಾಲ್ ಇನ್ವೆಸ್ಟ್ಮೆಂಟ್ನಲ್ಲಿ ನಿಮ್ಗೆ ಎಲ್ಲ ಸಿಕ್ಕುತ್ತೆ ನೋಡಿ. ಈಗ ಕಟ್ಟಿಂಗ್ ಮಿಷಿನ್ಸ್ ಎಲ್ಲ ಇದೆ ನಿಮಗೆ. ಸೊ ಇನ್ನೊಂದು ಅದೆಲ್ಲ ಅದ್ರ ಬಗ್ಗೆ ಎಲ್ಲ ನೀವು ಬಂದು ಒಂದು ವಿಚಾರಣೆ ಮಾಡಿ ನಿಮ್ಗೆ ಅದು ಹೆಂಗೆ ವರ್ಕ್ ಆಗುತ್ತೆ, ನಿಮ್ಗೆ ಯೂಸ್ ಆಗುತ್ತೆಯಾ ಇಲ್ವಾ ಅಂತ ಬಂದು ನೋಡ್ಕೊಂಡು ಹೋದ್ಮೇಲೆ ನಿಮ್ಗೆ ಯಾವಾಗಲೂ ನಿಮಗೆ ಪ್ರೀತಿ ಇದೆಯೋ, ನಿಮ್ಗೆ ಯಾವಾಗಲೂ ಬಂದು ನಿಮಗೆ ಇಷ್ಟ ಇದೆಯೋ ಆವಾಗ ಪರ್ಚೇಸ್ ಮಾಡ್ಕೊಬಿಡಿ. ಬಟ್ ಬಂದು ನೋಡ್ಬಿಟ್ಟು ಜೆನ್ಯೂನ್ ಎಸ್ ನಮ್ಮ ತಾವು. ಇನ್ನೊಂದು ಏನಂತಂದರೆ ನಾವೊಂದು ಟ್ರಾನ್ಸ್ಪರೆಂಟ್ ಆಗಿರ್ತೀವಿ, ನಾವು ಫಿಕ್ಸೆಡ್ ಪ್ರೈಸು, ನಾವು ಯಾವಾಗಲೂ ಡಿಸ್ಕೌಂಟ್ಸ್ ಕೊಡೋಲ್ಲ. ಡಿಸ್ಕೌಂಟ್ಸ್ ಅಂತಂದರೆ ಒಂದು ಪ್ರೈಸ್ ಇಟ್ಕೊಂಡು ಹೈಯರ್ ಆಗಿ 10,000 ಅಂತ ಹೇಳ್ಬಿಟ್ಟು ಅದರಲ್ಲಿ ಬಂದು 5,000 ನಾವು ಡಿಸ್ಕೌಂಟ್ ಕೊಡ್ತೀವಿ ಅಂತಂದರೆ ಅದರಲ್ಲಿ ಏನು ಅದೆಲ್ಲ ಫುಲ್ ಸರಿಯೇ ಇಲ್ಲ ಅದು. ಸೊ ಅದರಿಂದ ನಮ್ಮದು ಏನೇನು ಪ್ರೈಸ್ ಇದೆಯೋ ಅದು ಮಾತ್ರ ಫಿಕ್ಸೆಡ್ ಪ್ರೈಸಸ್ ಇದೆ. ನಾವು ಪ್ರೈಸಸ್ ಒಂದು ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡಲ್ಲ. ಆದ್ದರಿಂದ ನಮ್ಮದು ಬಂದು ಸೇಲ್ಸ್ ಎಷ್ಟು ಇಂಪಾರ್ಟೆಂಟು ಅಷ್ಟು ಬಂದು ನಮಗೆ ಸರ್ವಿಸ್ ಇಂಪಾರ್ಟೆಂಟ್ ಇದೆ. ಈಗ ನಾವು ಎಲ್ಲ ಮಾಡ್ಬೋದು, ಎಲ್ಲ ಮಿಷನರೀಸ್ನು ಮಾಡ್ಬೋದು, ಬಟ್ ನಾವಿನ್ನೂ ಮಾಡಲ್ಲ. ಇಂಪಾರ್ಟೆಂಟ್ ಆಗಿ ನಮಗೆಲ್ಲ ಸರ್ವಿಸ್ ಸಿಕ್ಕ ಮಿಷನರೀಸ್ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಪ್ರಾಪರ್ ಬ್ರ್ಯಾಂಡೆಡ್ ಮಿಷನರೀಸ್ ಮಾತ್ರ ಮಾಡ್ತಾ ಇದ್ದೀವಿ. ನಿಮಗೆ ಎಷ್ಟು ಆದ್ರೂ ನಾವು ಏನು ಕಮಿಟ್ಮೆಂಟ್ ಕೊಟ್ಟಿದ್ದೀವೋ ಅದು ಬಂದು ನಿಮಗೆ ಆಲ್ವೇಸ್ ಸಿಕ್ಕುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಮೆಷಿನ್ ಬಂದು 1 ವರ್ಷ ಗ್ಯಾರಂಟಿ ಹೇಳಿದ್ರೆ ಆ 1 ವರ್ಷ ಗ್ಯಾರಂಟಿನಲ್ಲಿ ಯಾವುದೇ ಆದ್ರೂ ನಾವು ರೆಡಿ ಮಾಡಿ ಕೊಡಿಸ್ತೀವಿ. ನಾವು ಬಂದು ಸರ್ ಹಿಂಗೆ ಯೂಸ್ ಮಾಡಿದ್ರೆ ಆಗುತ್ತೆ, ಹಿಂದೆ ಹಿಂಗೆ ಯೂಸ್ ಮಾಡಬಾರ್ದು, ಈ ಥರ ಮಾಡಬಾರ್ದು, ಆ ಥರ ಹೇಳಲ್ಲ. ನಿಮಗೆ ಕೆಲವು ಪ್ರಾಡಕ್ಟ್ 3 ತಿಂಗಳು ಗ್ಯಾರಂಟಿ ಇದೆ, ಕೆಲವು ಪ್ರಾಡಕ್ಟ್ 6 ತಿಂಗಳು ಇದೆ, ಕೆಲವು ಪ್ರಾಡಕ್ಟ್ 1 ವರ್ಷ ಇದೆ. ಇದು ಎಷ್ಟು ತಿಂಗಳು ಗ್ಯಾರಂಟಿ ಕೊಟ್ಟಿದ್ದೀವಿಯೋ ಅಷ್ಟು ಗಂಟೆ ನಾವು ಬಂದು ಸರ್ವಿಸ್ ಮಾಡೋದಕ್ಕೆ ನಾವು ರೆಡಿ. ನಮ್ಮದೆಲ್ಲ ಮ್ಯಾಟ್ರ್ ಹೆಂಗೆ ಅಂತಂದರೆ ಏನಿದೆಯೋ ಅದನ್ನು ಬಂದು ಡೈರೆಕ್ಟಾಗಿ ಇದು ಚೆನ್ನಾಗಿದೆ ಅಂತಂದರೆ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲ ಇದು ಚೀಪ್ ಪ್ರಾಡಕ್ಟ್ ಅಂತಂದರೆ ಇದು ಸ್ವಲ್ಪ ತಗೊಂಡು 1 ವರ್ಷಕ್ಕೆ ಮಾತ್ರ ಯೂಸ್ ಮಾಡಿದ್ರೆ ಸಾಕು ಸರ್. ಒಂದು ಸ್ಪ್ರೇಯರ್ ಇದೆ, ಒಂದು ಸ್ಪ್ರೇಯರ್ ಇಟ್ಕೊಂಡು ನನಗೆ ಬಂದು ಅಷ್ಟೇನು ಬಾಳಿಕೆ ಬೇಡ, ಫುಲ್ ಕ್ವಾಲಿಟಿ ಬೇಕಾಗಿಲ್ಲ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಇದೆ. ಇಲ್ಲ ಕ್ವಾಲಿಟಿ ಬೇಕು ಕಣ, ನಮಗೆ ಈ ಥರ ಪ್ರಾಡಕ್ಟ್ ಇದ್ದರೆ ಯಾವಾಗಲೂ ಯೂಸ್ ಮಾಡಬೇಕು, ಆ ಥರ ಪ್ರಾಡಕ್ಟು ನಮ್ಮ ತಾವಿದೆ. ಆಮೇಲೆ ಬಂದು ನಿಮ್ಗೆ ಇನ್ನೂ ಗೊತ್ತಾಗದೇ ಇರೋ ಪ್ರಾಡಕ್ಟ್ ಸಿಕ್ಕಾಪಟ್ಟ ಇದೆ. ಅಗ್ರಿಕಲ್ಚರಲ್ಲಿ ಚಿಕ್ಕದಾಗಿ ಒಂದು ಟೂಲ್ಸ್ ಇಟ್ಕೊಂಡು 1,000 ರೂಪಾಯಿ ಮಿಚ್ಚ ಮಾಡ್ಬೋದು. ಆ ಥರ ಮೆಷಿನ್ಸ್ ಎಲ್ಲ ಚಿಕ್ಕ ಮೆಷಿನ್ಸ್ ಎಲ್ಲ ಇದೆ, ಟೂಲ್ಸ್ಗಳಿದೆ. ಬಂದು ಡೈರೆಕ್ಟ್ ನೋಡಿ ವಿಸಿಟ್ ಮಾಡಿದ್ಮೇಲೆ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ಆಗ ಪರ್ಚೇಸ್ ಮಾಡ್ಕೊಬಿಡಿ. ಇದು ಒಂದೇನೆ ನಾನು ಬಂದು ರೈತರಿಗೆ ಹೇಳೋದು. ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಗ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್ ಸರ್.